ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ಜಿ. ಪ್ರಭುರವರು ಗೌರಿಬಿದನೂರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಅಚ್ಚರಿ ಭೇಟಿ ನೀಡಿ ಆಸ್ಪತ್ರೆಯ ಕಾರ್ಯವೈಖರಿಯನ್ನು ಪರಿಶೀಲಿಸಿದರು. ಈ ವೇಳೆ ಅವರು ವಿವಿಧ ವಿಭಾಗಗಳಿಗೆ ಭೇಟಿ ನೀಡಿ ರೋಗಿಗಳಿಗೆ ನೀಡಲಾಗುತ್ತಿರುವ ಚಿಕಿತ್ಸಾ ಸೇವೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಆಸ್ಪತ್ರೆಯ ಒಳಾಂಗಣ ವ್ಯವಸ್ಥೆ, ಔಷಧಿ ಲಭ್ಯತೆ, ಸ್ವಚ್ಛತೆ ಹಾಗೂ ಸಿಬ್ಬಂದಿಯ ಹಾಜರಾತಿ ಬಗ್ಗೆ ಜಿಲ್ಲಾಧಿಕಾರಿಗಳು ಸಮಗ್ರ ಪರಿಶೀಲನೆ ನಡೆಸಿದರು. ಅಲ್ಲದೆ ಸಿಬ್ಬಂದಿಯ ದಾಖಲಾತಿಗಳನ್ನು ಪರಿಶೀಲಿಸಿ ಕರ್ತವ್ಯ ನಿರ್ವಹಣೆಯಲ್ಲಿ ಯಾವುದೇ ನಿರ್ಲಕ್ಷ್ಯವಿಲ್ಲದಂತೆ ಎಚ್ಚರಿಕೆ ನೀಡಿದರು. ವೈದ್ಯರು ಹಾಗೂ ಸಿಬ್ಬಂದಿಯೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡುವುದು ನಮ್ಮ ಮೊದಲ ಆದ್ಯತೆ ಆಗಬೇಕು ಎಂದು ತಿಳಿಸಿದರು. ಈ ವೇಳೆ ಸ್ಥಳೀಯ ಪತ್ರಕರ್ತರು ಕೆಲ ವೈದ್ಯರ ಮೇಲೆ ಇರುವ ಆರೋಪಗಳನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು. ಆಸ್ಪತ್ರೆಯಲ್ಲಿ ಸಮಯಕ್ಕೆ ಸರಿಯಾಗಿ ವೈದ್ಯರು ಲಭ್ಯವಿರುವುದು, ರೋಗಿಗಳಿಗೆ ಸಮರ್ಪಕ ಚಿಕಿತ್ಸೆ ಸಿಗದಿರುವುದು ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದರು. ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ ಜಿ. ಪ್ರಭುರವರು, ಇದು ನನ್ನ ಮೊದಲ ಭೇಟಿ. ಇಲ್ಲಿರುವ ಎಲ್ಲ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳುತ್ತಿದ್ದೇನೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಕ್ರಮೇಣ ಬದಲಾಗುತ್ತದೆ ಎಂದು ಭರವಸೆ ನೀಡಿದರು. ಇನ್ನು ಅವರು ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುವ ಪ್ರತಿಯೊಬ್ಬರೂ ಸೇವಾ ಮನೋಭಾವದಿಂದ ಕೆಲಸ ಮಾಡಬೇಕು, ರೋಗಿಗಳು ಮತ್ತು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ವೈದ್ಯರು ಮತ್ತು ಸಿಬ್ಬಂದಿಗೆ ಸೂಚಿಸಿದರು. ಆಸ್ಪತ್ರೆಯಲ್ಲಿ ಶಿಸ್ತು ಮತ್ತು ಹೊಣೆಗಾರಿಕೆ ಅತ್ಯಂತ ಮುಖ್ಯವಾಗಿದ್ದು, ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ಸಹಿಸಲಾಗುವುದಿಲ್ಲ ಎಂದು ಎಚ್ಚರಿಸಿದರು. ವರದಿ ನರೇಶ್ ಬಾಬು, ಗೌರಿಬಿದನೂರು. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಚೆನ್ನಾಗಿದೆಯಾ? ಹೋಗಿರುತ್ತಲ್ಲ, ಬಿಟ್ಟೋಗ್ಬಿಡ್ತಾರೆ, ಹಂಗೆ ಇದಾವೆ. ಅದೇ ನೀರ್ಗೆಲ್ಲ ಹೋಗಿದ್ದೆ ಬಂದು ನೋಡ್ಬಿಡ್ತೇನೆ. ನೀರಲ್ಲಿ ಇಟ್ಕೊಂಡು ಚೆಂದ ಇದ್ದಾರೆ. ನಾನು ಯಾಕೆ ಚೆಲ್ಲಿದ್ದು ಅಂತ ನಾನು ನನಗೆ ಗೊತ್ತ. ಅದಕ್ಕೆ ಅವ್ರಿಗೆ ಯಾಕೆ ನಾನು ಒಂದು ಗೊತ್ತಿದ್ದೀನಿ ಕೇಸ್ ಹಾಕಿದ್ದೀನಿ. ಅವ್ರಿಗೆ ಅವ್ರು ನಡೆ ಟರ್ಷರಿ ಕೇರ್ ಅಲ್ಲಿ ಇರೋದ್ರಿಂದ ಅವ್ರು ನಿಮಗಿನ್ನ ಜಾಸ್ತಿ ಇಟ್ಟಿದ್ದಾರೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇನ್ ಪೇಷೆಂಟ್ಗೂ ಅಷ್ಟೇ. ಒಂದು ಇನ್ ಪೇಷೆಂಟ್ ಅಂತ ಆದಮೇಲೆ ಅವ್ರಿಗೆ ಏನೇನು ಬೇಕು, ಏನೇನು ಅವ್ರಿಗೆ ಎಕ್ವಿಪ್ಮೆಂಟ್, ಐ ಮೀನ್ ಪ್ರೀ ಆಪ್ರೇಟಿವ್, ಪೋಸ್ಟ್ ಆಪ್ರೇಟಿವ್ಗೆ ಏನೇನು ಡ್ರಗ್ಸ್ ಬೇಕು, ಕನ್ಸ್ಯೂಮಬಲ್ಸ್ ಬೇಕು, ಅವೆಲ್ಲ ನೀವು ಪ್ರೊವೈಡ್ ಮಾಡಬೇಕು. ಗುಡ್ ಮಾಡ್ತಾ ಇದ್ದೀರಾ, ನಾನು ಇಲ್ಲ ಅಂತ ಹೇಳ್ತಲ್ಲ. ಆದರೆ ಸಣ್ಣ ಪುಟ್ಟ ಇಂಟರ್ವೆನ್ಷನ್ನು, ಇಂಡಿಸಿಪ್ಲಿನ್ಗಳು ಏನಿದ್ರು DH ಅವ್ರು ತೊಗೊಂಡ್ಬರ್ಬೇಕು. ನೀವು ಮತ್ತು ನಮ್ಮ PH ಅವರು ಇನ್ ಸಿಂಕ್ ಕೆಲಸ ಮಾಡಿ. ನೆಕ್ಸ್ಟು ಮ್ಯಾಸಿವ್ ಆಪ್ರೇಷನ್ ಮಾಡ್ತೀವಿ. ನಾನು ಹೇಳಿದಂತೆ 30 ವರ್ಷ ಮೇಲ್ಪಟ್ಟವ್ರದ್ದು ಇಡೀ ಜಿಲ್ಲೆಯ ಎಲ್ಲ 3-4 ಲಕ್ಷ ಜನ ಬರ್ತಾರೆ, ಯಂಗ್ಸ್ಟರ್ಸ್, ಎಲ್ಲ ವಯಸ್ಸಾದವರು, ಎಲ್ಲರದ್ದು ಅಬ್ಸಲ್ಯೂಟ್ ಸ್ಕ್ರೀನಿಂಗ್ ಮಾಡ್ತೀವಿ. 10 ಸ್ಕ್ರೀನಿಂಗ್ ಅವ್ರ ಮನೆಯಲ್ಲೇ ಮಾಡ್ತೀವಿ, ಗೊತ್ತಾಯ್ತಾ? ಸೊ ಎಲ್ಲ ಸ್ಕ್ರೀನಿಂಗ್ ಮಾಡಿ ಯಾವ್ಯಾವ ಡಿಸೀಸ್ ಏನೇನು ಅಂತ ಐಡೆಂಟಿಫೈ ಮಾಡಿ ಡೋರ್ ಸ್ಟೆಪ್ಪಲ್ಲಿ ಅವ್ರಿಗೆ ಮಾತ್ರೆ ಕೊಡೋವಂಥದ್ದು. BP ಶುಗರ್ಗೆ ಪ್ರತಿ ತಿಂಗಳು 30 ದಿನಕ್ಕೆ ಆಗೋಷ್ಟು ಅಟ್ ದ ಡೋರ್ ಸ್ಟೆಪ್ ಕೊಡ್ತಾರೆ ನಮ್ಮಲ್ಲಿ. ಎಲ್ಲ ಒಂದು ತಿಂಗಳಿಗೆ ಏನಾಗುತ್ತೆ, ಏನು ಬೇಕಾದರೂ ಕೊಡ್ತಾರೆ. ಟ್ರೀಟ್ಮೆಂಟು ಎಲ್ಲ ಚೆನ್ನಾಗಿದೆ. ಯಾವ ಗೌರಿಬಿದನೂರು ಇವತ್ತೇನು ಬಂದಿದ್ರೆ ಡ್ರೆಸ್ಸಿಂಗ್ ಇಲ್ಲ, ಅಡ್ಮಿಟ್ ಮಾಡಿದ್ದಾರೆ. 4 ಡೇಸ್ ಅಡ್ಮಿಟ್ ಮಾಡಿದ್ದಾರೆ. ಮ್ಯಾಗ್ನೀಷಿಯಂ ಸಲ್ಫೇಟ್ ಆಗಿದೆ, ಅದು ಡ್ರೆಸ್ಸಿಂಗ್ ಮಾಡಿದ್ದಾರೆ. ಏನಕ್ಕೆ ಇಷ್ಟು ಜನ ಕಂಟಿನ್ಯೂಸ್ 7 ಡೇಸ್ 5 ಡೇಸ್ ಪ್ಲಸ್ 2 ಡೇಸ್ ಆ್ಯಡ್ ಮಾಡಿ ಅವ್ರು ಲಾಂಗ್ ಅವ್ರದ್ದು ಹೊರಗಡೆ ಬಾಗಿಲು ಕೊಟ್ಟಿದ್ದೀವಿ. ಅದ್ರ ಬಗ್ಗೆ 1 ವರ್ಷದಿಂದ ಹೋಗಿಲ್ಲ ಅಂತ ಮಾಡಿ ಒಟ್ಟು ಡಿಸಿಪ್ಲಿನ್ ಇರಲಿಲ್ಲ ಹಾಸ್ಪಿಟಲ್. ಏನು ಅವರು ಡಿಸಿಪ್ಲಿನ್ ಇಲ್ಲ ಇಲ್ಲ
ಚಾಲಕರೆಲ್ಲ ಯಾಕೆ ನಿಮ್ಗೆ ಕಂಟಿನ್ಯೂಸ್ ಆಗಿ ಅರ್ಜೆಂಟ್ ಇದೆ? ಇಬ್ಬರು ಲೀವಲ್ಲಿ ಹಾಗೆ ತಿಂಗಳಿಗೆ ಅಂದ್ರೆ ಅವರು ನಾಳೆ ಕಮ್ಮಿ ಕೊಟ್ರೆ ಮತ್ತೆ ಇದು ಮಾಡ್ತಾರೆ ಸರ್. ನಾವು ಕಮ್ಮಿ ಅಲ್ಲ, ಈಗ ನೀವು 1 ಮಂತ್ ಕೊಟ್ಟರೆ ಎಕ್ಸ್ಪೈರ್ ಆಗೋಗುತ್ತಲ್ಲ. ಟೆಲ್ಮಾ ಇದೆ ಸರ್, ಮೆಟ್ಫಾರ್ಮಿನ್ ಇದೆ, GP1, GP2, ಆಮ್ಲೋಡೆಪಿನ್ ಅದಿದೆ ಸರ್. ಚಪ್ಪರ್ಸ ಮಾತ್ರ 3 ಬೆಳಗ್ಗೆ ರಾತ್ರಿ ಇದು ರಾತ್ರಿ ಅರ್ಧ ಹಾಕಬೇಕು. ಇದು 3 ಹೊತ್ತು 1 ಎಲ್ಲ ಸೇಮ್. ಹಾಂ ಸರ್, ಅದು 6 ಮಂತ್ಗೆ 6 ಮಂತ್ಗೆ 5 ಬೆಳಗ್ಗೆ ರಾತ್ರಿ. ಸರ್ 3 ಗಂಟೆಗೆ ಬರ್ತಾರೆ, 12 ಗಂಟೆಗೆ ಬರ್ತಾರೆ, 3 ಗಂಟೆಗೆ ಹೊರಟೋಗ್ತಾರೆ. ಆಮೇಲೆ ಸರ್ಕಾರದ ಮೇಲೆ ಸೂಚನೆ ಇದೆ ಏನು ಅಂತ, ಈ ಸರ್ಕಾರಿ ವೈದ್ಯರು ಖಾಸಗಿ ಕ್ಲಿನಿಕ್ಗಳನ್ನ ಇಟ್ಕೋಬೋದು ಅಂತ. ಆದರೆ ಡ್ಯೂಟಿ ಅವರ್ಸಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಡ್ಯೂಟಿ ಅವರ್ಸಲ್ಲಿ ಮಾನಸ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಅರುಣ ಹಾಸ್ಪಿಟ್ಲ್ಗೆ ಹೋಗ್ತಾರೆ. ಇಲ್ಲಿರ್ತಕ್ಕಂಥ ವೈದ್ಯರೇ ಬೇರೆ ಕಡೆ ಹೋಗ್ತಾಯಿದ್ದಾರೆ ಸರ್. ಅಂದರೆ ಇಲ್ಲಿ ಪೇಷಂಟ್ ಬಿಟ್ಬಿಟ್ಟು OPD ಪೇಷಂಟ್ ಇಲ್ಲಿ ಬಿಟ್ಟುಬಿಟ್ಟು ಡ್ಯೂಟಿ ಅವರ್ಸಲ್ಲಿ ಅಲ್ಲಿ ಹೋಗ್ತಾಯಿದ್ದಾರೆ. ಸಾಕಷ್ಟು ನ್ಯೂನ್ಯತೆಗಳ ಬಗ್ಗೆ ತಾವು ಗಮನಕ್ಕೆ ತಂದಿದ್ದೀರಾ. ಭಾಳ ಗಂಭೀರವಾಗಿ ತಗೊಂತು. ನೀವು ತುಂಬ ಮೌಲ್ಯಯುತವಾಗಿ ಕೆಲವೆಲ್ಲ ವಿಷಯಗಳು ಹೇಳಿದ್ದೀರಾ. ಡ್ಯೂಟಿ ಅವರ್ಸಲ್ಲಿ ಇಲ್ಲಿ ಮಾಡ್ದಂಗೆ ಅಲ್ಲೆಲ್ಲೋ ಹೊರಗಡೆ ಸರ್ವಿಸ್ ಕೊಡಿ, ಇವೆಲ್ಲ ಭಾಳ ಸೀರಿಯಸ್. ಈಗ ನಾನೊಬ್ಬ ಅಧಿಕಾರಿಯಾಗಿ ನಾನು ಆಫೀಸ್ ಅವರ್ಸಲ್ಲಿ ಎಲ್ಲೋ ಹೋಗಿ ಕೆಲಸ ಮಾಡ್ಕೊಂಡು ಬಂದು ಇದು ಮಾಡೋವಂಥದ್ದು, ಅದು ಸರ್ಕಾರಿ ಸೇವೆಗೆ ಅದು ಆ ವ್ಯವಸ್ಥೆ ಇಲ್ಲವೇ ಇಲ್ಲ. ಅಂಥದ್ದೆಲ್ಲನೂ ನಿಮಗೂ ನಾನು ಮನವಿ ಮಾಡ್ತೀನಿ. ಆ ಥರದ್ದಿದ್ದರೆ ಇದ್ದಿದ್ದರೆ ಮಾಹಿತಿ ನಿರ್ದಿಷ್ಟವಾಗಿ 1-2 ಕೇಸ್ಗಳಲ್ಲಿ ಕೊಡಿ. ನಾನು ಫಸ್ಟೇ ಹೇಳಿದ್ದೀನಿ, ನಾವೆಲ್ಲ ಫೀಲ್ಡ್ ಆಫೀಸರ್ಸ್. ಕಚೇರಿಯಲ್ಲಿ ಕೂತ್ಕೊಳ್ಳೋಕ್ಕಿಂತ ತಾಲೂಕುಗಳಲ್ಲಿ ಹೆಚ್ಚು ಸಮಯ ಕಳಿಬೇಕು, ಹಳ್ಳಿಗಳಲ್ಲಿ ಹೆಚ್ಚು ಸಮಯ ಕಳಿಬೇಕು, ನೈಜವಾಗಿ ಸಮಸ್ಯೆಗಳ ಜೊತೆ ಇರಬೇಕು ಅಂತ ಅಪೇಕ್ಷೆ ಪಡುವಂಥವ್ರು. ಈಗಾಗಲೇ ಎಲ್ಲ ಅಧಿಕಾರಿಗಳಿಗೂ ಆ ಸೂಚನೆ ಕೊಡ್ತೀನಿ, ನೀವು ಫೀಲ್ಡಲ್ಲಿ ಇರಬೇಕು, ನೈಜವಾಗಿ ಕೆಲಸ ಮಾಡಬೇಕು ಅಂತ. ಆಗಿರೋದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ. ಈಗ ತಾವು ಸಮಸ್ಯೆಗಳು ನ್ಯೂನ್ಯತೆಗಳು ಹೇಳಿದ್ದೀರ. ಅಂತಿಮ ಸರ್, ಇವತ್ತು ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆ ಭೇಟಿ ಕೊಟ್ಟಿದ್ದೀನಿ ವಿಶೇಷ ನಮಸ್ಕಾರ. ಇಲ್ಲ, ಇದು ಇಡೀ ಜಿಲ್ಲೆಯ ಆಡಳಿತ ವ್ಯವಸ್ಥೆ, ಅದರಲ್ಲೂ ಆರೋಗ್ಯ ಆಡಳಿತ ವ್ಯವಸ್ಥೆ, ಯಾವುದೇ ತಾಲೂಕು ಹೋದರೆ, ಯಾವುದೇ ಹಳ್ಳಿಗಳಿಗೆ ಹೋದರೆ PHCಗಳಿಗೆ ಭೇಟಿ ಕೊಡುವಂಥದ್ದು, ಆರೋಗ್ಯ ಕ್ಷೇಮ ಕೇಂದ್ರಗಳಿಗೆ ಭೇಟಿ ಕೊಡುವಂಥದ್ದು, ತಾಲೂಕು ಆಸ್ಪತ್ರೆಗೆ ಭೇಟಿ ಕೊಡುವಂಥದ್ದು, ಜಿಲ್ಲಾಸ್ಪತ್ರೆ, ಇವೆಲ್ಲವನ್ನು ಕೂಡ ನಮ್ಮ ಆಡಳಿತ ವ್ಯವಸ್ಥೆಯ ದೈನಂದಿನ ಕೆಲಸ ಇದೆ. ಹಾಗಾಗಿ ಇವತ್ತು ಗೌರಿಬಿದನೂರು ತಾಲೂಕು ಆಸ್ಪತ್ರೆಗೆ ಬಂದಿದ್ದೇನೆ. ಆಡಳಿತ ವೈದ್ಯಾಧಿಕಾರಿಗಳು ಹಾಗೂ ಎಂಟೈರ್ ಇತರೆ ವೈದ್ಯರು ಎಲ್ಲರೂ ಕೂಡ ಕರ್ತವ್ಯ ನಿರ್ವಹಿಸ್ತಾ ಇರುವಂಥದ್ದು. ಇಡೀ ಹಾಸ್ಪಿಟಲ್ನಲ್ಲಿರುವಂಥ ಎಲ್ಲ ಶಾಖೆಗಳು, ವಿಭಾಗಗಳ ವ್ಯವಸ್ಥೆಗಳು, ಔಷಧಿ ಕೊಡೋದ್ರಲ್ಲಿ, ರಿಜಿಸ್ಟ್ರೇಷನ್ ಇರಲಿ, ಏನು ಕನ್ಸಲ್ಟೇಷನ್ ಇದೆ, ಜನರ ಹೊರರೋಗಿಗಳನ್ನು ತಪಾಸಣೆ ಮಾಡ್ತಾರೆ ಆ ವ್ಯವಸ್ಥೆ ಇರಲಿ, ಡಯಾಲಿಸಿಸ್ ಯೂನಿಟ್ಗಳಿರಲಿ, ಪ್ರಯೋಗಾಲಯ ಪರೀಕ್ಷಾ ಕೇಂದ್ರಗಳಿರಲಿ, ಎಲ್ಲವನ್ನೂ ಕೂಡ ನಾನು ನೋಡಿದ್ದೇನೆ. ಅದ್ರ ಜೊತೆಗೆ ಹೆರಿಗೆ ವ್ಯವಸ್ಥೆಗಳಿದ್ದಾವೆ, ಅದೆಲ್ಲ ನೋಡಿದ್ದೇನೆ. ನಮ್ಮ BH ಅವರು ಮತ್ತು ತಾಲೂಕು ಹೆಲ್ತ್ ಆಫೀಸರು ಮತ್ತು ಇತರ ಎಲ್ಲ ವೈದ್ಯಾಧಿಕಾರಿಗಳು ಕೂಡ ಜೊತೆಯಲ್ಲಿದ್ದಾರೆ. ಒಂದು ಭಾಳ ಮುಖ್ಯವಾದಂಥ ಒಂದು ಆರೋಗ್ಯ ಸೇವೆಯನ್ನು ಒದಗಿಸ್ತಕ್ಕಂಥ ಒಂದು ಕೇಂದ್ರ. ಸುತ್ತಮುತ್ತಲಿನ ಇತರೆ ತಾಲೂಕುಗಳು ಹಾಗೂ ಈವನ್ ಹಿಂದೂಪುರದಿಂದಲೂ ಕೂಡ ಜನಸಾಮಾನ್ಯರು ಆರೋಗ್ಯ ಸೇವೆಗಳಿಗಾಗಿ ನಮ್ಮಲ್ಲಿ ಬರ್ತಾ ಇದ್ದಾರೆ. ಪ್ರಸ್ತುತ MCHನಲ್ಲೇ ಏನು ಮೆಟರ್ನಿಟಿ ಹೋಮ್ ಇದೆ, ಇದರಲ್ಲೇ ನಾವು ಜನರಲ್ ಹಾಸ್ಪಿಟಲ್ ನಡೆಸ್ತಾ ಇದ್ದೀವಿ. ಕಾರಣ ಹೊಸ ಕಟ್ಟಡ ಆಗ್ತಾ ಇದೆ. ಹೊಸ ಕಟ್ಟಡನೂ ಕೂಡ ಇನ್ನು 1-1.5 ತಿಂಗಳು 2 ತಿಂಗಳೊಳಗಡೆ ಜನರಲ್ ಹಾಸ್ಪಿಟ್ಲು ಹೊಸದು ಮಾನ್ಯ ಸಚಿವರಾಗಲಿ ಶಾಸಕರಾಗಲಿ ಎಲ್ಲರ ಅಪೇಕ್ಷೆ ಇದೆ. ಅದು ಶೀಘ್ರವಾಗಿ ಪ್ರಾರಂಭ ಆಗಬೇಕು ಅಂತೇಳಿ, ಅದು ಆಗುತ್ತೆ ಶಾರ್ಟ್ಲಿ. ಒಟ್ಟಾರೆ ಇವತ್ತು ಸ್ಪಷ್ಟ ಸೂಚನೆ ಕೊಟ್ಟಿದ್ದೀವಿ. ಸುಮಾರು ಹೊರರೋಗಿಗಳು 1500 ಹೊರರೋಗಿಗಳು ಪ್ರತಿದಿನ ಹೊರರೋಗಿಗಳು ಬರ್ತಾಯಿದ್ದಾರೆ. ಒಂದು ತಿಂಗಳಿಗೆ 15,000 ಹೊರರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾಯಿದ್ದಾರೆ. ಇನ್ಪೇಷಂಟ್ಸ್ ಅಡ್ಮಿಷನ್ ಆಗಿ ಇಲ್ಲೇ ಬೆಡ್ಡನ್ನು ಬಳಸ್ಕೊಂಡು ಆಸ್ಪತ್ರೆಯಲ್ಲಿದ್ದು ಹೋಗುವಂಥ ಇನ್ಪೇಷಂಟ್ಸ್ ಸುಮಾರು 1500 ಜನ ಒಂದು ತಿಂಗಳಿಗೆ
ಅವ್ರಿಗೂ ಕೂಡ ಸೇವೆಯನ್ನು ಒದಗಿಸ್ತಾ ಇದ್ದೀವಿ. ಭಾಳ ದೊಡ್ಡ ಜವಾಬ್ದಾರಿಯುತವಾದಂಥ ಸೇವೆ. ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀನಿ. ವೈದ್ಯಾಧಿಕಾರಿಗಳು ಅವ್ರ ತಂಡ, ನಮ್ಮಲ್ಲಿ ಸುಮಾರು 324 ಡ್ರಗ್ಸು ಅವೈಲಬಲ್ ಇದೆ. ಯಾವುದೇ ಕನ್ಸಲ್ಟೇಷನ್ ಆಗಲಿ ಅಥವಾ ಹೊರ ರೋಗಿಗಳಾಗಲಿ ಒಳ ರೋಗಿಗಳಾಗಲಿ ಎಲ್ಲರಿಗೂ ಸಿಗಬೇಕಾದಂಥ ಎಲ್ಲ ಔಷಧಿಗಳು ಕೂಡ ಸರ್ಕಾರದ ವ್ಯವಸ್ಥೆಯಲ್ಲಿ ಉಚಿತವಾಗಿ ಸಿಗುವಂಥದ್ದಿದೆ. ಇನ್ಕ್ಲೂಡಿಂಗ್ ವೆನಮ್ ಬೈಟು ಅಥವಾ ಡಾಗ್ ಬೈಟು, ಇದಕ್ಕೂ ಕೂಡ ಈ ಎಲ್ಲ ಔಷಧಿಗಳು ಕೂಡ ನಮ್ಮಲ್ಲಿದೆ. ಅದನ್ನು ಕಡಾಖಂಡಿತವಾಗಿ ಬಳಸಬೇಕು. ಇಲ್ಲೂ ಕೂಡ ಹೊರಗಡೆ ಪ್ರಿಸ್ಕ್ರಿಪ್ಷನ್ ಕೊಡಬಾರ್ದು ಅನ್ನೋ ಸೂಚನೆ ಕೊಟ್ಟಿದ್ದೀನಿ. ಅನಿವಾರ್ಯ ಕಾರಣಗಳಲ್ಲಿ ಡ್ರಗ್ಸ್ ಕೊರತೆ ಇದ್ದರೂ ಕೂಡ ನಮ್ಮಲ್ಲಿ ARS ಅಂತೇಳಿ ಆರೋಗ್ಯ ರಕ್ಷಾ ಸಮಿತಿ ಅಂತ ಇದೆ, ಅಲ್ಲಿ ದುಡ್ಡಿದೆ. ಖರೀದಿ ಮಾಡೋಕ್ಕೂ ಕೂಡ ಅವಕಾಶ ಸ್ವತಂತ್ರವಾಗಿ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಅದನ್ನು ಆಡಳಿತ ವೈದ್ಯಾಧಿಕಾರಿಗಳು ಅದನ್ನು ಮೇಲುಸ್ತುವಾರಿ ಮಾಡಬೇಕು, ನೋಡಬೇಕು. ಜೊತೆಗೆ ಏನು ಇನ್ಪೇಷಂಟ್ ಇದೆ, ಆಪರೇಷನ್ಸು ಇವೆಲ್ಲ ಮಾಡ್ತಾರೆ ಕಾಳಜಿಯಿಂದ, ಮುತುವರ್ಜಿಯಿಂದ. ಅದರಲ್ಲೂ MCH ಮಹಿಳೆಯರ ಏನು ಡೆಲಿವರಿ ಕೇಸಸ್ ಇದ್ದಾವೆ, ಅದು ಭಾಳ ಮುಖ್ಯ. ಇಬ್ಬರು ವೈದ್ಯಾಧಿಕಾರಿಗಳು ಮಾಡ್ತಾಯಿದ್ದಾರೆ, ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮಾರ್ಟಾಲಿಟಿ, ಮಗುವಿನ ಮರಣ ಪ್ರಮಾಣ ಅಥವಾ ತಾಯಿ ಮರಣ ಪ್ರಮಾಣ ಭಾಳ ಕಡಿಮೆ ಇದೆ. ಆ ಥರ ಇಲ್ಲ, ಅದನ್ನು ಕೂಡ ಆ ಥರ ಆಗದಂತೆ ಎಲ್ಲ ಉಪಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ. ಮುಂದೆ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಆಗಲಿ, ಡೆಲಿವರಿ ಕೇರ್ ಇರಲಿ, ಇವೆಲ್ಲವನ್ನು ಕೂಡ ಅದು ಕೂಡ ಗಟ್ಟಿಗೊಳಿಸಬೇಕು. ಆ ಸೇವೆಯನ್ನು ಕೂಡ ಗುಣಮಟ್ಟವಾಗಿರಬೇಕು ಅನ್ನೋ ಸೂಚನೆ ಕೊಟ್ಟಿದ್ದೀವಿ. ಸ್ವಚ್ಛತೆಗೆ, ಜನಸಾಮಾನ್ಯರಿಗೆ ಆದ್ಯತೆಯ ಸೇವೆ ಕೊಡೋದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ. ಅದಕ್ಕೆ ಇವತ್ತು ನನ್ನ ಜೊತೆ DH ಅವರು ಕೂಡ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಆರೋಗ್ಯ ಅಭಿಯಾನ ಅಂತೇಳಿ ಒಂದು ಅಭಿಯಾನ ಕೂಡ ನಾವು ಪ್ರಾರಂಭ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಭಾಳ ಮೌಲ್ಯಯುತವಾದಂಥ ಒಂದು ಅಭಿಯಾನ. ಸುಮಾರು 10 ರೋಗಗಳನ್ನು ಪ್ರತಿ ಮನೆಗೆ ಭೇಟಿ ಕೊಟ್ಟು, ಪ್ರತಿ ಮನೆಯಲ್ಲಿ 30 ವರ್ಷ ಅವರ ಮನೆ ಬಾಗಿಲಲ್ಲೇ ತಪಾಸಣೆಯನ್ನು ಮಾಡುವಂಥದ್ದು. 10 ತಪಾಸಣೆಯಲ್ಲಿ 5 ಕರಾರುವಕ್ಕಾದ ತಪಾಸಣೆಗಳಿರುತ್ತೆ, ಇನ್ನು 5 ಓರಲ್ ಪರೀಕ್ಷೆ ಮೂಲಕ ತಪಾಸಣೆ ಮಾಡ್ತೀವಿ, ಅಥವಾ ಸ್ಪುಟಮ್ ಕಲೆಕ್ಷನ್ ಈ ಥರ ಇರುತ್ತೆ. ಸೊ ಒಟ್ಟು 10 ರೋಗಗಳನ್ನು ಗುರುತಿಸುವಂಥ ಕೆಲಸ, ಗುರುತಿಸಿ ನಂತರದ ಹಂತದಲ್ಲಿ ಅವರಿಗೆ ಚಿಕಿತ್ಸೆ ಕೊಡುವಂಥದ್ದು. ಇದು ಹಿಂದಿನ ಜಿಲ್ಲೆನಲ್ಲೂ ಕೂಡ ಇದನ್ನು ಮಾಡಿ ಭಾಳ ಯಶಸ್ವಿಯಾಗಿರೋಂಥ ಒಂದು ವ್ಯವಸ್ಥೆ. ಹಾಗಾಗಿ ಅದನ್ನು ಕೂಡ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲ ವೈದ್ಯಾಧಿಕಾರಿಗಳು, DH ಅವರು, ನಮ್ಮ ತಾಲೂಕು ಹೆಲ್ತ್ ಆಫೀಸರ್ಸು, AM ಅವರು ಎಲ್ಲರೂ ಅದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ಮೆಡಿಕಲ್ ಆಫೀಸರ್ಸು ಎಲ್ಲ ಸಿದ್ಧ ಆಗ್ತಾ ಇದ್ದಾರೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಪ್ರತಿಯೊಬ್ಬ ನಾಗರಿಕನಿಗೆ ಸುಧಾರಿತವಾದಂಥ ಆರೋಗ್ಯ ಸೇವೆ ಸಿಗಬೇಕು, ಅದು ಒಂದು ಭಾಗ. ಜೊತೆಗೆ ಖಾಸಗಿ ಆಸ್ಪತ್ರೆಗಳೇನಿದ್ದಾವೆ, ಈಗಾಗಲೇ ತಾಲೂಕುವಾರು ಖಾಸಗಿ ಆಸ್ಪತ್ರೆಗಳ ಆಡಳಿತವನ್ನು, ಅವುಗಳ ಕಾರ್ಯವೈಖರಿಯನ್ನು ಪರಾಮರ್ಶೆ ಮಾಡುವಂಥ ನಮ್ಮ ಸಮಿತಿ ಏನಿದೆ, ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳಲ್ಲಿ DH ಅವರೆಲ್ಲ ಇದ್ದಾರೆ, ಆ ಸಮಿತಿನ ಇನ್ನೂ ಗಟ್ಟಿಗೊಳಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಖಾಸಗಿ ಆಸ್ಪತ್ರೆಗಳು ಕೂಡ ಗುಣಮಟ್ಟದ ಸೇವೆ ಕೊಡಬೇಕು. ಜನರಿಗೆ ಅವ್ರಿಗೆ ಹೆಚ್ಚು ಚಾರ್ಜನ್ನು ಮಾಡ್ತಕ್ಕಂಥದ್ದು ಅಥವಾ ಸೇವೆಗಳಲ್ಲಿ ಲೋಪ ಆಗುವಂಥದ್ದು ಇಂಥದ್ದು ಆಗಬಾರ್ದು ಅನ್ನೋದು ಉದ್ದೇಶ ಇದೆ. ಹಾಗಾಗಿ ಪ್ರತಿ ತಾಲೂಕಿನಲ್ಲೂ ಕೂಡ ಭಾಳ ವ್ಯವಸ್ಥಿತವಾದಂಥ ಖಾಸಗಿ ಆರೋಗ್ಯ ಸೇವೆ ಏನು ಮಾಡ್ತಾ ಇದ್ದಾರೆ ಅವರನ್ನು ಕೂಡ ನಮ್ಮ ಕಣ್ಗಾವಲಿನಲ್ಲಿಟ್ಟು ಅವರು ಕೂಡ ಗುಣಮಟ್ಟದ ಸೇವೆ, ಕೈಗೆಟುಕುವ ಸೇವೆಯನ್ನು ಕೊಡಬೇಕು. ಆ ಕೆಲಸವನ್ನು ಕೂಡ ಶಾರ್ಟ್ಲಿ ಮಾಡ್ತೀವಿ. ಮೀಟಿಂಗ್ ಕೂಡ ಕರೆದಿದ್ದೀವಿ. ಇದೆಲ್ಲದರ ಜೊತೆ ಈ ಸ್ಕ್ಯಾನಿಂಗ್ ಸೆಂಟರ್ಗಳು ಮತ್ತು ಏನು ರೇಡಿಯಾಲಜಿಗೆ ಸಂಬಂಧಪಟ್ಟಂತೆ CT, MRI ಅಥವಾ ಅಲ್ಟ್ರಾಸೌಂಡ್ ಈ ಥರ ಸ್ಕ್ಯಾನಿಂಗ್ಗಳಿದ್ದಾವೆ, ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳಾಗಬಾರ್ದು ಅನ್ನೋದು ಸರ್ಕಾರದ ಆಶೆ. ಅಂದರೆ ಭ್ರೂಣ ಪತ್ತೆ ಮಾಡುವಂಥದ್ದು ಈ ಥರದ್ದೆಲ್ಲ ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ. ಆ ಒಂದು ಮಾನಿಟ್ರಿಂಗ್ ವ್ಯವಸ್ಥೆಯನ್ನು ಕೂಡ ನಮ್ಮ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ ಅಂತೇಳಿ ಜಿಲ್ಲಾ ಮಟ್ಟದಲ್ಲಿದ್ದಾರೆ, DH ಅವರ ನಿಯಂತ್ರಣದಲ್ಲಿ ಕೆಲಸ ಮಾಡ್ತಾರೆ. ಆ ಯೂನಿಟ್ನು ಕೂಡ ಇನ್ನು ಮುಂದೆ ಅದರಲ್ಲಿ ನಮ್ಮ ಆಡಳಿತ ತಹಸೀಲ್ದಾರ್ಗಳನ್ನ, ಬೇರೆ ಬೇರೆ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನ, ತಾಲೂಕು ಮಟ್ಟದ ಹಿರಿಯ ಜವಾಬ್ದಾರಿ